ದುಡ್ಕೊಂಡು ತಿನ್ಕ ತಗೋ. ಈಗ ನೀವು ಮನೆಗೆ ಹೋಗ್ಬೇಕು. ಈಗ ಮನೆಗೆ ಸರ್ ನೀವು ಯಾರ ಒಂದು ದೊಡ್ಡ ಕಥೆ. ಈಗ ಹೇಳುದು ಈಗ ಟೈಮ್ ಇಲ್ಲ. ನೀವು ಊಟಕ್ಕೆ ಹೋಗಿ ಬನ್ನಿ. ನಾನು ಬೇರೆ ಕೇಸ್ ಇಟ್ಟಿದ್ದೆ ಹೋಗ್ಬೇಕು. A for apple, M for mango, jackfruit. ಈ ಸೀಮೆಗೆ ಶಿವ ನೀಡಿದವರವೋ, ಈ ಊರಿಗೆ ಇವಾಲದ ಮರವೋ, ಮೂರು ಸುತ್ತಿನ ಕಾಟೆ ಕಸ್ತಿಗೆ ನಿಂತ ದರಡಿ ಮನೆ ನಾಯಕ, 6,000 ಗಂಡು ಬಂದರು ಬಿಡನು ಕಾವಲಿನ ಕಾಯಕ. ಮಂಜ ಬರ ಬರ ಊಟನ್ ಕರ್ಕೊಂಡು ಬರ ಇಲ್ಲಿ ಬರ. ಸೌಕರ್ಯ ಎಂತ ಶಾಲಿ ಬತ್ತಿಲ್ಲ ಅಂತ. ಶಾಲಿ ಹೊಯ್ಕ ಊತ ಇಲ್ಲ ಅಂತೀರ ಬಾ. ಈ ನಮ್ ಸೌಕರ್ಯ ಭಾಷೆ ಇಲ್ಲ ಮಾರ್ರೆ. ನಾ ಹೇಳ್ದಿ ಇಲ್ಲಿ ಗೌಳಿ ಶಾಲೆ ಹಂಗೆ ಒಳ್ಳೆ ಟೀಚರ್ ಎಲ್ಲ ಇದ್ರು, ಇಲ್ಲ ಹಾಕಿ ಅಂದಿ. ಇಲ್ಲಿ ಪ್ರೈವೇಟ್ ಶಾಲೆಗೆ ತಗೊಬಂದು ಹಾಕಿ. ಮಾಸ್ಟರ್ ಕಣಿ ಇದ್ರು ಅವ್ರು. ಸುಮ್ಮನೆ ಇಕ್ವ ನಾವು ಕೈತ ಶಾಲಿ ಹೋತ ಶಾಲಿ ಹೋಗ್ಬೇಡ್ದಾನ. ಅಲ್ಲ ಸೌಕರ್ಯ ಎಂತ ಗೊತ್ತಾ, ನಾವ್ ಒಂದು ಮಾತು ಹೇಳ್ತೀವಿ. ಅಲ್ಲ ಇವ ನಮ್ಮ ಪುಟ್ಟ ಇದ್ನಲ್ಲ, ಈಗೀಗ ಎಂತ ಭೂತ ಗೀತ ಅಂದೆಲ್ಲ ಹೇಳತ್ನಲ್ಲ, ಎಂತಕ್ಕೆ ಊತ ಇಲ್ಲ ಎಂತ ಇಲ್ಲ ಮರ. ಅವ ಹಾಗೆ ಅವ ಅಲ್ದಾನ ಹಂಗಲ್ಲ ಸೌಕರ್ಯ. ಎಂತ ಈಗಿನ ಮಕ್ಕಳೆಲ್ಲ ಹಂಗೆ ಅಲ್ಲ, ಎಂತ ಭೂತ ಗೀತ ಅಂಬತ್ತಿಂಗ್ ಎಂತಾರು ದೇವ್ರದ್ ಅಂತ ಉಪದ್ರ ಇತ್ತ ಅಂತ ಹೇಳಿ. ಉಪದ್ರ ಇಲ್ಲ ಎಂತ ಇಲ್ಲ ಗಣ. ಅವನ ಶಾಲಿ ನೀನ್ ಹೇಳ್ರ ಅವ್ ಕೇಂತ ಗೊತ್ತಾಯ್ತಾ? ಏನ್ ಮಕ್ಕಳ ಎಬ್ಬ್ಯ ಇಲ್ಲ ಕರ್ಕೊಂಡು ಹೋಯ್ಕ ಅವ್ನು ಕರ್ಕೊಂಡು ಬರ್ಕ ನೀನು. ನಂಗೆ ಕಾಣ ಪುರ್ಸೋತಿಲ್ಲ. ನಾ ಕುಂದಾಪ್ರಿಗೆಲ್ಲ ಹೋಯ್ಕ ಹೋಪ ಬಾ. ಅವ್ನು ಶಾಲಿ ಹೋತ ಸಾಯಂಕಾಲ ಕರ್ಕ ಬರ್ಕ ಹೋಪ. ಎಂತ ಮಂಜ ಬಂದೇನಾ? ಪುಟ್ಟ ಇಲ್ಲ. ಯಾವ ಪುಟ್ಟ ಬರ್ಲಿಯಾ? ಶಾಲೆ ಬಿಟ್ಟ ಪುಟ್ಟ ಮನೆಗೆ ಬರ್ಲಿ? ಇಲ್ಲ ಬರ್ಲೆ. ಎಂತ ಮಾತಾಡ್ತೀರಿ ಸಾವುಕಾರ? ಹೌದಾ? ನಾ ಶಾಲೆ ಹತ್ರ ಹೋಗಿ ಬಂದಿ. ಅಲ್ಲ 5:05 ಆಯ್ತಲ್ಲ. ಹೌದು ಮರೆ 5:30 ಆಯ್ತು. ನಾನು ನಿನ್ನೊಟ್ಟಿಗೆ ಬಂದಿದ್ದು ಏನ್ ಮಾಡುತ್ತೆ? ಅಲ್ಲ ದಿನ 4:00 ಬಪ್ಪನ 1 ಗಂಟೆ ಆಯ್ತಲ್ಲ. ಎಲ್ಲಿ ಹೋದ ಹಂಗಾರೆ? ಎಲ್ಲಿ ಹೋದ ಮರೆ? ಎಲ್ಲಿ ಹೋದ ಈಗ? ಅಲ್ಲ ಎಂತ ಮಾಡುದು ಈಗ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತು ಅಷ್ಟೇ. ಕಂಪ್ಲೇಂಟ್ ಕೊಡ್ತು ಮರೆ. ಹೌದು. ಇಲ್ಲಿ ರಾತಿಲ್ಲ. ಎಲ್ಲಿ ಹೋದ ಅನ್ಬೇಕಲ್ಲ. ನಡಿ ಮೇಡಮ್ ಫೋನ್ ಎತ್ರಿ ಇಲ್ಲಿ. ಹಲೋ ಹಲೋ, ಯಾರಿದು? ನಮ್ಗೊಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು ಮೇಡಮ್. ಏನು ವಿಷಯ ಹೇಳಿ? ನನ್ನ ಗಂಡ ಮೇನ್ ತಕೊಂಡ್ ಹೋದನು, ಇನ್ನೂ ಮನೆಗೆ ಬರಲ್ಲ ಮೇಡಮ್. ಮನೆ ಟೊಮೆಟೊ ಇತ್ತಲ್ಲ, ಹೌದು ಮೇಡಮ್. ಸಾರು ಮಾಡ್ಕೊ ಊಟ ಮಾಡಿ ಮರಿ. ಫೋನ್ ಮಾಡ್ತೇವೆ ಸರ್. ಎಂತ ಕೇಸ್ ಇತ್ತಾ? ಈಗ ಕೇಸ್ ಅಂತ ಇಲ್ಲ ಈಗ. ಹಾಗೆ ನಾನೊಂದು ಕ್ಯಾಂಟೀನಿಗೆ ಹೋಗಿ ಒಂದು ಬಿ ತಿನ್ಕೋಬೋದಾ? ಹಾಗಂತದ ಬಿಸಿ ಬೇಳೆ ಪಾಕ ಮರ ಸರಿಯಾಗಿ ಹೇಳಿ ಮಾರ್ರೆ. ಅದೆಂತದ? ಇಲ್ಲಿ ಬಂದಾಗಿತ್ತು ಯಾರು ಬಂದಾಗಿತ್ತು ಕಾಣ್ಕ ಮನೆಯಲ್ಲಿ. ಸೌಕರ್ಯ ಎಂತ ಗೊತ್ತಾ, ಈ ಪೊಲೀಸ್ ಇದ್ರಲ್ಲ, ಎಸ್ ಐ ಇದ್ರಲ್ಲ, ಅವ್ರು ನಾನು ಗುರ್ತಾರೆ. ಹೌದಾ? ಹೌದು. ನೀವೆಂತ ಮಾಡಿ ಅವರಿಲ್ಲ, ಈ ಪೊಲೀಸ ಇದ್ರಲ್ಲ ಇಲ್ಲ, ಅವ್ರದ್ದೊಂದು ಶಿರಿಯರ್ದ ಒಂದು ಬಟ್ಟೆ ಅಂಗಡಿ ಇದೆ. ಹೌದಾನ? ಹೌದು. ನಾ ಆಗಾಗಳಿಗೆ ಹೋತಿರ್ತೀವಿ.
ಅದಕ್ಕೆ ನಮ್ಮ ಪುಟ್ಟನ್ ಒಂದು ಎಂತ ಅಲ್ಲ ಅವ್ರು ನಾನು ಗುರ್ತಿತ್ತಲ್ಲ ನಾನೇ ಮಾತಾಡ್ತೀವಿ ಮಾತಾಡ ನೀವೆಂತ ಮಂಡಿ ವಿಷಯ ಮಾಡ್ಬೇಡಿ ಇಲ್ಲೇ ಬೇಗ ಬೇಗ ಸಾವುಕಾರ ಮೀನ್ ಪಾಟಿ ಇಟ್ಕೊಂಡಿರಾ ಘಟ್ಟದ ಬದಿಯಿಂದ ಬಂದಾಗಿತ್ತಲ್ಲ ಯಾರು ಮತ್ ನೀವು ಗುರ್ತಾರಂತೆ ಮರೆ ಅಲ್ಲ ಹೊಸ ಅಪಾಯಿಂಟ್ಮೆಂಟ್ ಹಾಕಿ ಏನೇನ್ ವಿಷಯ? ಸಾಹೇಬ್ರು ಇದ್ದಾರಾ ಸಾಹೇಬ್ರು ಹಾ ಸಾಹೇಬ್ರು ಇದ್ದಾರೆ. ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ನಮ್ಮ ಮಗ ಕಣೆಯಾಗಿದ್ದಾನೆ. ಕೇಳ್ಕೊಂಡ್ ಹೇಳ್ತೀನಿ. ಹಾ ಹೇಳಿ ಸರ್ ಅವ್ರು ಎಂತ ಕಂಪ್ಲೇಂಟ್ ಕೊಡ್ಕೊಂಬ್ರ ಅವ್ರ ಮಗ ಯಾರು? ಬರ್ಲಿಕ್ಕೆ ನಮಸ್ಕಾರ. ಎಂತ ರಿಂಗ್ ಟೋನ್ ಇಟ್ಕೊಂತೀರಿ ಮಾರ ನೀವು? ಅಲ್ಲ ಸ್ಟೇಷನ್ ಮನಿ ಐತಿ ನಿಮ್ಗೆ. ಫೋನ್ ಎಂತ ರಿಂಗ್ ಟೋನ್ ಮಾರ ಒಟ್ಟಿನವೆಲ್ಲ ಸೋಕೈತಿ ಇಂಥದ್ದೆಲ್ಲ ಇಟ್ಕೊಂಡು. ಅದೇ ಗೊತ್ತಿಲ್ಲೇನಾ ರಿಂಗ್ ಟೋನ್ ಬಂದ್ ಸಾಕು. ಎಂತ ರಿಂಗ್ ಟೋನ್ ಅದೇ ಸರ್. ನಮ್ಮ ಮಗ ಪುಟ್ಟ ಸಾಯಂಕಾಲ ಶಾಲೆಯಿಂದ ಬರ್ಲೇ ಇಲ್ಲ ಮನೆಗೆ. ನಾನು ಹೊತ್ಕೊಂಡ್ರು ಇಲ್ಲ, ಇವನು ಹೋಯ್ದ. ಇವನು ಹೊರು ಅಲ್ಲೇ ಒಬ್ಬರೊಳಗೆ ಇಲ್ಲ. ಮೇಡಮ್ ಇದೊಂದು ಕಂಪ್ಲೇಂಟ್ ಬರ್ಕೊಳ್ಳಿ ಇವ್ರಿ. ಮಜಾ ಅದೇಂತ ಹೇಳ. ಹೆಸರಂತ? ನನ್ನ ಹೆಸರು ಮಂಜ ಅಂದೇಳಿ. ನಿಮ್ಮ ಹೆಸರಲ್ಲ ಮಾರಿ ಮಗನ ಹೆಸರ? ಅದು ಪುಟ್ಟ ಅಂದೇಳಿ. ವಯಸ್ಸೆಷ್ಟ? 8 ಎಷ್ಟನೇ ಕ್ಲಾಸ? 3ನೇ ಕ್ಲಾಸ್. ಅಲ್ಲ ಇಡೀ ಅಂತ ಸರ್ ಇವ್ರು ಪುಟ್ಟ ಅಂತ ಬರ್ಕೊಂಡ್ಕರ್ ಸ್ಮಾಲ್ ಅಂತ ಬರ್ಕೊಂಡಿಲ್ಲ. ಕರೆಕ್ಟಾಗಿ ಬರ್ಕೊಡ್ರಿ. ಇವ್ರದಂತ ಇಂಗ್ಲಿಷ್ ಕಾಯಿಲೆ ಇವ್ರಿಗೆಲ್ಲ ಬರ್ಕೊಳ್ತೀರಿ ಮಾರ. ಎಂತ ಆದದ್ದು? ಹೇಳ್ರಲ್ಲ ಮರ್ರೆ ಸಾವುಕಾರ ಅದೇ ಅದು. ಅವ 4:15 ದಿನ ಮನೆಗೆ ಬಪ್ಪನ, ಇವತ್ತು 5:15 ಯಾರು ಮನೆಗೆ ಬರಲ್ಲ. ನಮ್ಮ ಸಾವುಕಾರೆಲ್ಲ ಎಲ್ಲ ಬದಿ ಹೋಗಿ ಕಣ್ಕೊಂಡು ಬಂದ್ರಂದ್ರು, ಎಲ್ಲೂ ಸಿಕ್ಲಂದ್ರು. ಅದಕ್ಕೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡು ಬಂದು. ನೀ ಎಂತ ಮಾಡ್ತಿದ್ದೆ ಅಷ್ಟೊತ್ತಿಗೆ? ನಂದು ಎಂತ ಹೇಳುದು ಮರ್ರೆ ಕತೆ. ನಮ್ದು ನೋ ಈಟಿಂಗ್ ಹಿಂದಿಂದ ಗೋಯಿಂಗ್ ಆತಿತ್ತು ಸುಮಾರು ದಿನದಿಂದ. ಎಂತ ಹೇಳ್ತಿದ್ದ ಮಾರಮ್ಮ? ನಿಮ್ಮ SIN ಕೇಳಿ ಅವರಿಗೆಲ್ಲ ಇಂಗ್ಲಿಷ್ ಗೊತ್ತಿತ್ತಲ್ಲ. ಎಂತ ಹೇಳ್ತಿದ್ದೇವ? ಸರ್ ಅವನಿ ಬೇದಿ ಅಂಬ್ರೆ ಸರ್. ಬೇದಿಯಾ? ಈಗ ಮನೆಗೆ ಹೋಗಿರಿ, ನಾನು ಬರ್ತೇನೆ ಈಗ ಮನೆಗೆ. ಆದಷ್ಟು ಬೇಗ ನನ್ನ ಮಗ ಪುಟ್ಟನ ಒಂದು ಹುಡುಕಿ ಕೊಡಿ. ಆಯ್ತು ಬರ್ತೇನೆ, ಈಗ ಬರ್ತೇನೆ. ಈಗ ನೀವು ಹೋಗಿರಿ ಧೈರ್ಯವಾಗಿ ಆಯ್ತಾ? ಹೋಗಿ. ಹಿಂದೆ ಅಂತದ ಅಲ್ಲ ಇಸ್ತ್ರಿ ಮಾಡ್ಕೊಂಡಿದ್ದೆ ಕೇಳು. ಎಂತ ಪೊಲೀಸರಪ್ಪ ಇವರು. ಏ ಮಂಜ ಎಲ್ಲಿದ್ಯಾ? ಬರ. ಎಲ್ಲಿದೆ ಪುಟ್ಟ? ಎಲ್ಲಿ ಹೋದ? ಪುಟ್ಟನ್ ಮಂಡಿ ಬಿಸಿ ಬಿಡಿ ಸಾವುಕಾರ. ಈಗ ಫಸ್ಟ್ ಒಂದು ಚಾ ಕುಡಿ ನೀಗಣಿ. ಒಳ್ಳೆ ಚಾ ಸ್ಟೇಷನ್ ಕೇಂದ್ರ ಹೇಳ್ರಿ ಪೊಲೀಸರ ಆ ಪೊಲೀಸರು ಪೊಲೀಸರು ಕೆಲಸ ಮಾಡ್ತಾರೆ ಅನ್ಸುತ್ತ ನಿಮಗೆ? ಅದೊಂದು ಘಟ್ಟದ ಬದಿ ಹೆಂಗ್ಸ್ ಬಂತು, ಅದು ತಿಂಬುದು ಮಾತ್ರ ಕೆಲಸ ಅನ್ಸುತ್ತಪ್ಪ ನನಗೆ. ಅದಕ್ಕೆ ಏನ್ಯನ ಆಚೆ ಈಚೆ ಎಲ್ಲರೂ ಕೇಣಕಿದ್ದೀತಾ? ಕೇಂಡ ಆಯ್ತು ಸಾವುಕಾರ. ಕಾಮ ನೀವು ಫಸ್ಟ್ ಚಾ ಕುಡಿ ಸಾವುಕಾರ. ಹೇಳ್ತೀನಿ ನಾ ಆಲೋಚನೆ ಮಾಡ್ತೀರಿ. ಎಂತ ಮಾಡುದು ಮರ ಈಗ? ಇರಿ ಸಾವುಕಾರ, ಹೇಳ್ತೇವೆ ಸಾವುಕಾರ. ಸಾವುಕಾರ ಎಂತ ಗೊತ್ತಾ, ಈ ಮಿಸ್ ಕಾಲ್ ಕೊಡುದೆಲ್ಲ ಪೊಲೀಸರು ಯಾಕಂತ ನಂಗೆ ಟೆನ್ಷನ್ ಮರ. ಅಲ್ಲ ಸಾವುಕಾರ ಎಂತ ಗೊತ್ತಾ, ನಾನೀಗ ಒಂಚೂರು ಆಲೋಚನೆ ಮಾಡ್ತಾ ಇದ್ದಂಗೆ ನಂಗೆ ಎಂತ ಅನ್ಸುತ್ತೆ ಗೊತ್ತಾ, ನಮ್ಮ ಪುಟ್ಟ ಇದ್ನಲ್ಲ ಇತ್ತಿತ್ಲೆ ಒಂಚೂರು ಬದಲಾಯ್ದ. ಇತ್ತಿತ್ಲೆ ಭೂತ ಇತ್ತು ಎಂತೆಂತದ್ದು ಹೇಳ್ತ ಬಾಯ್ ಭೂತ ಮತ್ತೆಂತ ಅಲ್ದಾನ ಸಾವುಕಾರ. ಅಲ್ಲ ನಾ ಹೇಳಕ್ ಮಾತು ಕೇಳಿದೀವಿ. ಎಂತ ಗೊತ್ತಿತ್ತಾ, ಈಗಿನ ಮಕ್ಕಳೆಲ್ಲ ಹ್ಯಾಂಗ ಅಂತ ಹೇಳಕ್ ಆತಿಲ್ಲ ಸಾವುಕಾರ. ಎಂತದೂ ಇಲ್ಲ. ಅಲ್ಲ ಹಾಂಗಲ್ಲ ಸಾವುಕಾರ, ಕೇಳಿ ಸಾವುಕಾರ. ನೀವು ಈಗಣಿ ನಿಮ್ಮ ಒಳ್ಳೇದಕ್ಕೊಂದು ಮಾತು ಹೇಳ್ತೆ. ಹೇಳು. ಈಗ ನಮ್ಮ ಹಿಂದಿದೆಲ್ಲ ಎಂತ ಇತ್ತಂದು ಗೊತ್ತಿಲ್ಲ ಸಾವುಕಾರ. ಈ ಹಳೆ ಕಾಲದಲ್ಲ ಎಂತೆಂತ ರಗಳಿ ಮಾಡಿರೋ ಏನೋ ಯಾರಿಗೆ ಗೊತ್ತು. ನಾನು ನಿಮ್ಗೆ ಹೇಳುದು ಎಂತ ಗೊತ್ತಾ, ಈ ಪೊಲೀಸರು ನಂಬ್ಕೊಂಡಂತೂ ಕೆಲಸ ಆತಿಲ್ಲ. ನಂಗೆ ಆ ಪೊಲೀಸ್ ಸ್ಟೇಷನ್ ಕಂಡೇ ಗೊತ್ತಾಯ್ತು. ಅದಕ್ಕೆ ಒಂದೇ ಮಾತು ಹೇಳುದು ನಾನು ನಿಮ್ಗೆ, ಒಂದು ದರ್ಶನ ಮಾಡಿಸುವಲ್ಲ. ದರ್ಶನ ಎಲ್ಲ ಬೇಡ ಮರೆ, ನಮ್ಮ ಮರ್ಯಾದೆ ಪ್ರಶ್ನೆ ಮರೆ. ಅದ ಮರ್ಯಾದೆ ಬಿಡಿ ಸಾವುಕಾರ. ನೀವು ಮರ್ಯಾದೆಲ್ಲ ಬಿಡ್ತು ಸಾವುಕಾರ. ಮರ್ಯಾದೆಲ್ಲ ಬೇಸ್ಕೊಂಡ್ ಹಂಗೆಲ್ಲ ಬೇಡ ಮರೆ. ಊರ್ ಮನೆಯವರಿಗೆಲ್ಲ ಗೊತ್ತಾಗ್ತ ಮರೆ. ಎಂತ ಗೊತ್ತಾಗ್ತಿಲ್ಲ ಸಾವುಕಾರ. ನಾ ಹೇಳ್ತಿ ಕೇಳಿ, ನೀವು ಒಂಚೂರು ಆಲೋಚನೆ ಮಾಡಿ, ಒಂದು 2 ನಿಮಿಷ ಆಲೋಚನೆ ಮಾಡಿ. ನೀವು ಫಸ್ಟ್ ಅದು ಚಾ ಖಾಲಿ ಮಾಡಿ ಸಾವುಕಾರ.
ಚಾ ಖಾಲಿ ಮಾಡಿ ಅಂತ ಬೇಡ ಮರ ಚಾ ವಾಯ್ಲಿ. ನೀವು ಆಲತ್ನಿ ಮಾಡಿ ಹಂಗಾರೆ. ನಾನು ಚಾ ಕುಡಿದ್ರೆ ಒಳ್ಳೆ ಆಲತ್ನಿ ಬರ್ತೀನಿ. ಬಾ ಇಲ್ಬಾ ಮಂಜೆ ಇಲ್ಬಾ. 8 ವರ್ಷದ ಹಿಂದೆ ಒಂದು ಹೀಗೆ ಸೌಕಾರ ಒಂದ್ ನಿಮಿಷ. ಈಗ ನಂಗೆ ಕರೆಕ್ಟ್ ಒಂದು ಆಲತ್ನಿ ಬಂತು. ಎಂತ ಗೊತ್ತಾ, ಅವ ನನ್ನ ದೋಸ್ತಿ ಒಬ್ಬ ಇದ್ನಲ್ಲ ದುಗ್ಗ ಅಂದ್ರೆ. ಅವ ದುಗ್ಗ ಗೊತ್ತಿಲ್ಲ ನಿಮ್ಗೆ? ರಾಮನ ಮಗ. ಆ ದುಗ್ಗ ಒಳ್ಳೆ ದರ್ಶನ ಪಾತ್ರೆ ಸೌಕಾರ. ಒಳ್ಳೆ ಮಾಡ್ತಾ? ಹೌದೌದು. ಒಂದ್ ಕೆಲಸ ಮಾಡುವ, ಅವನಿಗೆ ಒಂದು ಫೋನ್ ಮಾಡಿ ಕಾಣ್ತೇನೆ. ಅವ ಎಲ್ಲಿದ್ದ ಕೇಂತೆ ಪಕ್ಕನೆ ಎಲ್ಲ ಭತ್ತ ಅಂದ್ರೆ ಒಂದು ದರ್ಶನ ಮಾಡಿಸಿ ಬಿಡುವಲ್ಲ. ಯಾರಿಗೆ ಗೊತ್ತ? ಬೇಡ ಮಾರ. ಯಾರಿಗೆ ಗೊತ್ತಾತಿಲ್ಲ ಸೌಕರ್ಯ. ನೀವು ಮಂಡಿ ವಿಷಯ ಮಾಡ್ಬೇಡಿ, ಅದೆಲ್ಲ ನಾ ಕಣ್ಕಂತೆ. ಈಗ ಸ್ಟೇಷನ್ಗೆ ಹೇಳಿದ್ದಲ್ಲ ಮಾರ, ಸಾಕಲ್ಲ? ಸ್ಟೇಷನ್ ನಾ ಹೇಳಲ್ಲ, ಊರ್ನೆಲ್ಲ ನಂಬ್ಕೊಂಡು ನಾವು ಕೆಲಸ ಮಾಡೋಕೆ ಆಗ್ತದಲ್ಲ ಸೌಕರ್ಯ. ನಾ ಅದಕ್ಕೆ ಒಂದ್ ಮಾತು, ನೀವೊಂದು ಕೆಲಸ ಮಾಡಿ ಸೌಕರ್ಯ. ನೀವು ಹಿಂಗೆ ನಾನು ಮಂಡಿ ತಿಂತೀರಿ, ನೀವು ಒಳಗೆ ಒಂದು ಮನ್ಕಣಿವೇನು? ನನಗೆ ಮಾರ, ನಂಗೆ ಟೆನ್ಷನ್ ಆಗ್ತೈತೆ. ಮನ್ಕಣಿವೇನು? ಅಲ್ಲ ನೀ ಎಲ್ಲ ಸಮ್ ಮಾಡ್ತೀಯ? ಎಲ್ಲ ಸಮ್ ಮಾಡ್ತೀವಿ. ನೀವು ಹೋಗಿ ನೀವು ನಂಗೆ ಎಂತ, ನಂಗೆ ನಾಳೆ ಪುಟ್ಟ ಬೇಕು ಮಾರ. ಬರಕ್ಕೆ ಅಡ್ಡಿಲ್ಲ ಸೌಕರ್ಯ, ನಾ ಎಲ್ಲ ಮಾಡ್ತೀನಿ. ನಾ ಇದ್ನಲ್ಲ, ನಾ ಇಟ್ಬಿಟ್ಟು ನೀವೆಂತ ಮಂಡಿ ವಿಷಯ ಮಾಡೋದು? ನಮ್ಮ ದುಡ್ಡಂಗೊಂದು ಫೋನ್ ಮಾಡು. ಹಲೋ ಹಲೋ, ಏ ದುಗ್ಗ, ಯಾರ? ನಾನ್ ಮಂಜ ಮರ. ಮಂಜುನಾರ, ಏನ್ ಮಾಡ ಬಾರಿ ಅಪರೂಪ ಕಾಲ. ಅಪರೂಪ ಅಂದ್ರೆ ಒಂಚೂರು ಈಗ ನೀ ಬೇಕಾಯ್ತು ಮರ, ಅದಕ್ಕೆ ಮಾಡೋದು. ಹಾ, ನೀವೊಂಚೂರು ಬೇಕಾಯ್ತಾ? ಹೌದಾ? ಹಾ ಹಾ ಹಾ, ನಾವು ಇವತ್ತು ಊರಿಗೆ ಬಂದ್ವಾ? ಊರಾಗಿದ್ದೇನಾ? ಹೌದಾ? ಎಲ್ಲಿದ್ದ? ಇಲ್ಲ ಹಳ್ಳಡಿಗೆ ಬಂದಿನ. ಎದಕ್ಕೆ? ಈಗ ಬಂದ ಹಳ್ಳಡಿಗೆ. ಹೌದಾ? ಹಾ ಅಕ್ಕ, ಹಂಗಾರೆ ಇಲ್ಲ ಮನಿ ಬದಿ ಒಂದು ಬಕ್ಕ ಅಂತ ನಿಂಗೆ. ಹತ್ತು ಬತ್ತೆ ಅವ್ರು ಒಂದು 5 ನಿಮಿಷ ಆಗೋದು ಬದುಕಿದ್ದಕ್ಕ. ಬಾ ಮರ ಬಾ. ಬಂದು ಹಾ, ನಮ್ಮ ದುಗ್ಗನಿಂದ ಒಳ್ಳೆ ಕೆಲಸ ಆಗ್ತೀಗ. ನೀರು ಚಟ್ಟಿ ದೋಸ್ತಿ ಚಿರಕಿನ್ನ ಜಾಸ್ತಿ ಚಿಕ್ಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾಲೆ ಕಾಪಕನು ವಾಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಚಿಕ್ಕು 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 ಚಿಕ್ಕು. ದುಗ್ಗ ಏ ಮಂಜ ಮಂಜ, ಸುಮಾರು ಟೈಮ್ ಆಯ್ತಲ್ಲ ಮರ, ಸಿಗ್ದೆ ಮಾರ ನೀ ಕಾಡಿದ ಸುಮಾರು ಟೈಮ್ ಆಯ್ತಲ್ಲ ಮಾರ. ಹೌದು ಮರ. ಹುಷಾರಿದ್ದೆ ಅಲ್ದ? ನಾನು ಹುಷಾರಿದ್ದೆ. ನಾನು ಹುಷಾರಿದ್ದೆ. ಮತ್ತೆ ವಿಶೇಷ ಎಂತ? ಎಂತ ಇಲ್ಲಪ್ಪ. ವಿಷಯ ಎಂತ ಗೊತ್ತಾ? ಹೇಳ. ಈಗ ಮರ ಅದೇ ನಮ್ ಸೌಕರ್ಯ ಇದ್ರಲ್ಲ, ಹೌದು ನಿಮ್ ಸಾವುಕಾರ. ಅದೇ ನಮ್ ಸೌಕರ್ಯ. ಹೌದು. ಅವ್ರ ಮಾರ, ಅವ್ರ ಮಗ ಇವ ಇದ್ನಲ್ಲ, ಪುಟ್ಟ ಇದ್ನಲ್ಲ. ಹೌದು, ಪುಟ್ಟ ಶಾಲೆ ಹೋದ್ನಲ್ದವ. ಹೌದಾ? ಹೌದಲ್ದ? ಶಾಲೆಗೆ ಹೋತಂದ್ರೆ ಇವತ್ತೊಂಚೂರು ಕತೆ ಆಯ್ತು. ಎಂತಾಯ್ತು? ಅದೇ ಹೇಳುಕ್ ನಿನ್ ಕಾರ. ಹೌದು. ಎಂತ ಗೊತ್ತಾ? ಎಂತ? ಶಾಲೆಯಿಂದ ಅವನ 4:15 ಮನಿ ಬಪ್ಪನ್ ಮರ ದಿನ. ಹೌದು. ಇವತ್ತೀಗ 5:06 ಮನಿ ಬರಲ್ಲ. ಇನ್ನು ಮನಿ ಬರಲ್ಲ. ಮನೆ ಬರ್ಲಿಲ್ಲ? ಇನ್ನು ಮನಿ ಬರಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಕೈತ? 7:30 ಆತ ಬಂತಲ್ಲ. ಹೌದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಕೈತ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ. ಪೊಲೀಸ್ ಸ್ಟೇಷನ್ ಅಂದ್ರೆ ನೆನ್ಪಾಯ್ತು ಕಾಣ. ಎಂತ? ಒಂದ್ ದೊಡ್ಡ ಕಥೆ ಆಯ್ತು ಪೊಲೀಸ್ ಸ್ಟೇಷನ್. ಎಂತ ಮಾರ ಪೊಲೀಸ್ ಸ್ಟೇಷನ್? ಎಂತ ಗೊತ್ತಿತ್ತಾ? ನಿಂಗೆ ನಾ ಗೊತ್ತಿತ್ತಲ್ಲ. ನೀನ್ ಬಿಡು ಮಾರ, ಜಗತ್ ಕಿಲಾಡಿ ಅಲ್ಲ. ಎಂತ ಗೊತ್ತಾ? ಪೊಲೀಸ್ ಸ್ಟೇಷನಿಗೆ ಹೋಯ್ತು, ನಾನು ಸೌಕರ್ ಕಂಪ್ಲೇಂಟ್ ಕೊಡಕ್ ಹೋಯ್ತು. ಪಾಪ ತಿಂಗೆ ಪೊಲೀಸ್ ಸ್ಟೇಷನ್ ಒಳಗ್ ಬಪ್ಪ ತಿಂಗೆ ಹೊಸದ್ ಯಾರೋ ಒಬ್ರು PC ಬಂದಿದ್ದಾಳ ಮರೆ, ಘಟ್ಟದ ಮೇಲಿನಾಳು. ನಮ್ಮೂರಿಗ? ಹೌದಾ? ಓ, ಅವಳು ಎಂತ ಅಂತಾಳ ಗೊತ್ತಾ? ಎಂತ ಅಂದ? ಹಿಂಗ್ ಲಾಟಿ ತಿರ್ಸ್ತಾಳ. ಹೇಗೆ ಹಿಂಗ ಹೇಗೆ ತೋರ್ತಿದ್ನಲ್ಲ ಮರಿ ಹಿಂಗ. ಅಲ್ಲ ಹೀಗಂದ್ರೆ ನಾನು ಎಲ್ಲ ಕಮ್ಮಿ ಮಾರ ನಿನ್ನ. ನಾನು ಕಂಡೆ ಸೌಕರ್ ಹತ್ರ ಹೇಳ್ದೆ, ಸೌಕರ್ ನಿಮ್ ಕೈಲಿ ಆತಿಲ್ಲ ಇದೆಲ್ಲ, ನಾ ಮಾಡ್ತೀನಿ ಅಂತ ಹೇಳ್ದೆ. ಎಲ್ಲಿತ್ತೇನೋ ಮರ ಸಿಟ್ಟು. ಅದು ಎಲ್ಲಿತ್ತ ನಂಗೆ ಗೊತ್ತಿಲ್ಲ. ಎಲ್ಲಿದ್ದಿತ್ ಮರ ಸಿಟ್ಟ? ಹೋದಿ ಲಾಟಿ ಕಿತ್ಕೊಂಡಿ. ವಾಪಸ್ ಲೇಟ್ ಆಯ್ತಾ ಸ್ಟೇಷನ್ಗೆ? ಇಲ್ಲಿಯಾ? ಈಗ 6 ಗಂಟೆ. ಬೆಳಗ್ಗೆ ಜಮ್ಮ ಅಂತ ಮರ ಅಲ್ದ ಟೈಮ್ ಜಾಸ್ತಿ ಆಯ್ತು, ಮತ್ತೆ ನಿಂಗೆ ಸಿಟ್ಟು ಬರ್ದೆ ಅಂತ ಇಪ್ಪು ಸಾಯಂಕಾಲದ ಬೆಟ್ಟೇನು. ನಾನ್ ಮರ ಲಾಟಿ ತಕೊಂಡ ಸಿಟ್ಟಿದಿತ್ತಲ್ದನ. ಹೌದಾ? ಪೊಲೀಸ್ ಸ್ಟೇಷನ್ ಕಾಣ್ಲ. ಸಿಟ್ಟಿದಿತ್ ನಿಂಗೆ ಮೊದ್ಲೇ. ಟೈಮು ಜಾಸ್ತಿ ಐತಿ ನಿಂಗೆ ಸ್ಟೇಷನ್ಗೆ ವಾಪರೊಳಗೆ. ಅದೇ ಸಿಟ್ಟಿದಿತ್ ನಿಂಗೆ. ಎಂತ ಮಾಡುದು? ಎಂತ ಮಾಡದ್ ನೀನು? ಲಾಟಿ ತಕೊಂಡ್ ಮುರ್ದೆ ಬಿಟ್ಟಿಯಾ? ಮುರ್ದ ಬಿಟ್ಟದ್. ಅಲ್ಲಿ ನಿಂದೆಂತ ಮುರಿದಲ್ದ ಕೈ ಕಾಲ್ ಮರ? ಹಂಗ? ಹೌದು ಮರ. ಪೂರ್ತಿ ಮಾತಾಡ್ ಮರ ಒಂದೊಂದ್ಸಲ. ಅಲ್ದ ನಾ ಮತ್ತೆ ಹೇಳದ ಅದೇ ಕೈ ಕಾಲ್ ಮುರಿಲ್ಲ ಅಲ್ದ? ಎಂತ ಗೊತ್ತಾ?
ಲಾಟಿ ಮುರಿದ್ರ ಮೇಲೆ ಫುಲ್ ಸಮ ಆಯ್ತಾ? ಅದು ಬಿಡು ಮರೆ, ಈಗ ನಾವು ವಿಷಯಕ್ಕೆ ಬಪ್ಪ. ಎಂತ ಒಳ್ಳೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಏನೋ ಕೊಡ್ತಾ, ನಂಗೆ ಮನ್ಸಿಗೆ ಸಮಾಧಾನ ಇಲ್ಲ. ನಿಂಗೆ ಅಂತ ಈ ಪೊಲೀಸರು ಕೆಲಸ ಮಾಡ್ತಾರ ಅನ್ಸುತ್ತೆ? ಪೊಲೀಸರು ಕೆಲಸ ಮಾಡುದಿಲ್ಲ ಮರ. ಹೌದು, ಅದಕ್ಕೆ ನಾನು ಹಿಂಗೆ ಆಲೋಚನೆ ಮಾಡ್ತಿದ್ದೆ. ಈಗ ಸಾವುಕಾರ ಇಲ್ಲ ಕೂಕೊಂಡಿದ್ದೀರಿ, ಒಂದು ಚಾ ಕುಡಿಸ್ದಿ ಸಾವುಕಾರಿ. ಸಾವುಕಾರ ಹಿಂದಿಂದೆಲ್ಲ ಎಂತೆಂತ ಇತ್ತಂತ ಗೊತ್ತಿಲ್ಲ ಸಾವುಕಾರ. ಅದಕ್ಕೆ ಒಂದು ಕೆಲಸ ಮಾಡೋ, ಒಂದು ದರ್ಶನ ಮಾಡಿ ಕಾಂಬಲ್ಲ ಅಂದೆ. ಪಾತ್ರೆಗಳು ಹೇಳ್ತಿತ್ತಲ್ಲ. ಯಾವ ಪಾತ್ರೆಗಳು? ಎಂತದ ಎಂತ ಮಾತಾಡ್ತೀಯ ನೀನು? ಮುಂಚೆ ಈಚೆ ತಿರುಗಿ ಕಾಣ್ತೀಯ ನಾನು. ಎಂತ ಕಾಣ್ತೀಯ ನೀನನ್ನು ಬಿಟ್ಟು ಬೇರೆ ಯಾರಿಗೆ ಹೇಳುದಿತ್ತ ನಾನು? ಹಂಗ ಹೇಳ್ತ ನೀನು. ನಂಗೆ ಬೇರೆ ಪಾತ್ರೆಗಳು ಹೇಳ್ತೀರಿ. ಕತಿ ಆಯ್ತಲ್ಲ ಮಾರ ನಿಂದ. ನಾ ಕಡೆ ಸಾವುಕಾರ ಹೇಳ, ಸಾವುಕಾರ ಒಪ್ಪುದಿಲ್ಲ. ನಮ್ ಸಾವುಕಾರ ಗೊತ್ತಿತ್ತಲ್ಲ? ಹೌದೌದು, ಸಾವುಕಾರ. ಸಾವುಕಾರ ಒಳ್ಳೆ ಸಾವುಕಾರ, ಒಳ್ಳೆ ಸಾವುಕಾರ, ಒಳ್ಳೆ ಸಾವುಕಾರ. ಅದು 1990 ಕಾರ್ಗಿಲ್ ಯುದ್ಧ ಇತ್ತಲ್ಲ, ಅದಕ್ಕೆ ನಮ್ ಸಾವುಕಾರ ಹೋಯ್ರು. ಸಾವುಕಾರ ಹೋಯ್ರನಾ? ಹೌದೌದು ಹೌದು ಮರ, ಭಾರಿ ವಿಶೇಷ. ಅವ್ರು ಅಷ್ಟೊತ್ತಿಗೆ ಸೇನೆ ಸೇರೋದಷ್ಟೇ ಅಮ್ರ. ಅಲ್ಲಿ ಹೋರಮ್ರ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಂಗೇನೋ ಡೊಳು ಮಂತವ್ರು. ಎಂತ ಅದು ಪಟಾಕಿ ಯಾಕಂತ. ಪಟಾಕಿಯ ಮಾರನೇ ದಿನ ಬೆಳಗಟ್ಟು ದುರ್ಗಾಂಬ ಬಸ್ಸಂಗ್ ಇಳಿತ್ರಪ್ಪ ಊರಯ್ಯ. ಹೌದಾ? ಎಂತಾಯ್ತು ಅಮ್ರಲ್ಲ? ಅಲ್ಲಿ ಎಂತ ಹೆದರ್ಕಂಡ್ರೇನು? ಪಟಾಕಿಗೆ ಬಾಂಬ್ ಬಂದಳಿ ಅನ್ಸ್ಕ ಹೆದರ್ಕ ಓಡ್ ಬಂದ್ರೆ. ಅಷ್ಟು ದೊಡ್ಡ ಸಾವುಕಾರ ಮರ ಪಟಾಕಿಗೆಲ್ಲ ಹೆದರ್ಕೊಂಡ ಮರ. ಅದು ಎಂತದ್ದು ಮರೆ, ಬಿಡ, ಅದು ಬೇಡ ನಮ್ ಬಿಡು. ಈಗ ನಾವು ವಿಷಯಕ್ಕೆ ಬಪ್ಪ. ಅಕ್ಕ ಈಗ ಎಂತ ಅಂದ್ರೆ ನಾ ಅದು ಹೇಳ್ದೆ ಸಾವುಕಾರ ಹಿಂಗೆ ಅಂತ ಹೇಳ್ದೆ. ಸಾವುಕಾರ ಅಡ್ಡಿಲ್ಲ ಮಾರೆ, ಕಾಣ್ ಮಾರೆ, ನೀನು ಮರ್ಯಾದೆ ಪ್ರಶ್ನೆ ಮರ್ಯಾದೆಲ್ಲ ಬಿಡಿ ಅಂದಿ ನಾನು. ಅದಕ್ಕೆ ಈಗ ಒಂದು ದರ್ಶನ ಮಾಡೋದು ಹೇಳಿರೋ. ಹೌದಾ? ನನ್ನಿಂದ ಎಂತ ಕೇಳಿ ನಿಂಗೆ ಮತ್ತೆ ಎಂತ ಆಯ್ತು ಮಾರೆ ನಿಂದ? ಮತ್ತೆ ನಂಗೆ ದರ್ಶನವೇ ಆಯ್ಕಾ? ದರ್ಶನ ಮಾಡ್ಕ. ಹೌದಾ? ದರ್ಶನ ಮಾಡ್ಕಾರ ಮರ. ಗೊತ್ತಿತ್ತಲ್ಲ ನಿಂಗೆ ನನ್ನ ವಿಷಯ? ನಿಂಗೆಲ್ಲ ಮೊದ್ಲು ಗೊತ್ತಿತ್ತಲ್ಲ. ಇದಾ ಅಲ್ಲ ಇದು ಬಿಡಿ, ಇದು ಕಡೆಗೆ ಹಿಂಗ್ ಮಾಡುವಲ್ಲ ಅಂದ್ರೆ ಅಲ್ಲ, ಕಾಣಿಕೆ ಎಲ್ಲ ಅದೆಲ್ಲ ಕೊಡ್ತೀರ? ದಕ್ಷಿಣೆ ಎಲ್ಲ ಕೊಡ್ತೀರಾ? ನಮ್ ಸಾವುಕಾರ ಬಗ್ಗೆ ಡೌಟ್ ಅಲ್ಲ ನಿಂಗೆ? ಡೌಟ್ ಅಂಕೆ ಅಂತ ಎಲ್ಲ ಕಂಡಾಯ್ತು. ಈಗ ಎಲ್ಲರನ್ನು ಕಂಡಾಯ್ತು. ಯಾರು ಹೇಳು, ನೀನು ಒಂದ್ಸಲಿ ಮರೆ ಕಾಣಿಕೆ ಒಂದ್ಸಲಿ ಮಾಡದ್ ನೆನ್ಪಿತ್ತಲ್ದ? ಹೇಳು, ನಿನ್ನ ಕರ್ಕೊಂಡವ್ರು ಆಪದಲ್ಲ ಯಾರು ಇರ್ಲಿ. ಈಗ ಹೇಳು ಎಂತ ಈಗ ಹೇಳ. ಈಗ ಎಂತ ನೀನೀಗ ನಂಗೆ ಕಾಣಿಕೆ ಎಂತ ಗೊತ್ತಿತ್ತಾ? ಸ್ವಲ್ಪ ಜಾಸ್ತಿ ಹೇಳು. ನಿಂಗೆ ಏನಾದ್ರು ಕೊಡುವ ಅಕ್ಕ. ಜಾಸ್ತಿ ಅಂದ್ರೆ ಮತ್ತೆ ನಮ್ಮ ಸಾವುಕಾರ ಬಿಟ್ಕೊಡೋಕಾತಿಲ್ಲ. ಅದ್ರಾಗ ಏನೋ ಕೊಡ್ತಾರ, ಚೂರು ಪರ ಕೊಡುವ ಒಂದು 20 ಅಕ್ಕ. ನೀ ಎಂತ ಮಾಡಿದೆ ನನ್ನ? 4 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅವ್ರ ಜೊತೆ, ಗೊತ್ತಿತ್ತಾ ನಿಂಗೆ? ನಾನು ಭಾರಿ ನಿಷ್ಠಾವಂತ ಮರೆ. 500 ರೂಪಾಯಿಗೆಲ್ಲ ಬತ್ತಿಲ್ಲ, 2000 ಕೊಟ್ರೆ ಅಡ್ಡಿಲ್ಲ ಮರೆ. ಹೇಳ್ಕೊಂಡ್ರಿ ಹೇಳು, ಪುಕ್ಷಟಿ ಮಾಡಿ ಕೊಡ್ತಾ ಕಡತಿ ಹೋಗ್ಕೊಂಡ್ರೆ ಜಾಸ್ತಿ ಕೇಳ್ತಿದ್. ಮತ್ತೆ ಎಂತದ ಬೆಲೆ ಇಲ್ಲಿ? ನಾನು ಒಂದು ಐಡಿಯಾ ಮಾಡ. ಎಷ್ಟು ಬತ್ತ? ಒಂದು 30 ತಗೋ ನೀನು. ನಂಗೊಂದು 20 ಬಿಡು. ಬಾಯ್ಲಿ ನಿಂಗೆ ಇದು ಅಲ್ದ ಮಾತಾಡುವ. ನಿಮ್ ಮತ್ ಸಿಕ್ತಿಯಲ್ಲ ಇಲ್ಲ ಊರಾಗ? ಹೌದೌದು. ಈಗ ವಿಷಯ ಕಾಂಬ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಕರ್ಕೊಬ. 8 ಗಂಟೆಗೆ? 8 ಗಂಟೆಗೆ ಬೆಳಗ್ಗೆ ನಾನು ರೆಡಿ ಆಯ್ತು ಮನೆಗೆ ಅಕ್ಕ. ಅಡ್ಡಿಲ್ಲ. ಅಲ್ಲ ಆರ ಇದು ಮಾತ್ರ ಯಾವ್ದು ಇದು ಇದು ದುಡ್ಡು ಕಾಣಿಕೆ ಎಲ್ಲ ಹಿಡ್ಕೊಬರಿ. ಆಯ್ತು ಮಾಡುವ ಮರೆ, ಮಾಡುವ ಅಕ್ಕಂದ್ರ ನಂಗೆ ಯಾವಾಗ ಫೋನ್ ಬರ್ತಿತ್ತು, ನಾ ಬತ್ತಿ ಅಕ್ಕ. ಅಕ್ಕ ಮತ್ತೆ ಸಿಕ್ಕೋ. ನಾಳೆ ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಸೈ. ಹೌದಾ? 8 ಗಂಟೆಗೆ ಅಕ್ಕ. ಹಬ್ಬ ಆಯ್ತು, ನಮ್ದೊಂದು ಕೆಲಸ ಆಯ್ತು. ಈಗ ಸಾವುಕಾರ, ಓಯ್ ಸಾವುಕಾರ, ಓಯ್ ಸಾವುಕಾರ, ಈ ಬಾಗ್ಲಿಂದ ಬಂದ್ರಿ? ಪುಟ್ಟ ಸಿಕ್ಕನ? ನೀವು ಕೂಕಣಿ ಸಾವುಕಾರ ಹೇಳ್ತೀನಿ. ಅಲ್ಲ ಪುಟ್ಟ ಸಿಕ್ಕನ? ಪುಟ್ಟ ಸಿಕ್ಕಲ ಸಾವುಕಾರ, ನೀವು ಕೂಕಣಿ ಹೇಳ್ತೀನಿ. ನಂಗೆ ಎಂತಂದು ಹೇಳ ಮರ. ದಾರಿ ಸಿಕ್ಕಿದೆ. ಹೌದಾ? ಹೌದು. ಎಂತ ಗೊತ್ತಾ ಸಾವುಕಾರ? ಹೇಳಿ ಹೇಳಿ ಹೇಳ. ಬುದ್ಧಿವಂತ ಅಲ್ಲ, ಎಂತ ಮಾಡ್ದಿ ಗೊತ್ತಾ? ಅವ ದುಗ್ಗ ಹೇಳಲ್ಲ ನಿಮ್ಮ ಹತ್ರ. ಹೌದು. ಅವನಿಗೆ ಫೋನ್ ಮಾಡಿದೆ. ಫೋನ್ ಮಾಡ್ಕೊಂಡ ಕರ್ದೆ, ಎಲ್ಲಿದ್ದ ಕೇಂದ್ರ ಹಂಗಡಿಂಗಿದ್ದೆ ಅಂದ. ಪಟ್ಟ ಬಾ ಮರ, ಇಲ್ಲಿ ಮನೆ ಹತ್ರ ಬಾ ಅಂದೆ. ನಿಮ್ಮನ್ನ ಎಪ್ಸೋಕ ಇಲ್ಲ, ನೀವು ಅನ್ಕೊಂಡಿದ್ದೀರಿ. ನಾ ಬತ್ತಿದ್ದೀನಲ್ಲ ಮರ. ನೀವು ಮುಂಚೆ ಮಂಡಿ ವಿಷಯಂಗಿದ್ದೀರಿ, ಎಂತಕ್ ಸಾವುಕಾರ ನಿಮ್ಗೆ ರಾಗಲಿ. ಅದಕ್ಕೆ ನಾ ಎಂತ ಮಾಡ್ದಿ, ನಾನೇ ಎಲ್ಲ ನಿಮ್ ಬಗ್ಗೆ ನಿಮ್ ಪರವಾಗಿ ಎಲ್ಲ ನಾ ಒಳ್ಳೆ ಮಾತಾಡಿ ಎಲ್ಲ ಕಳ್ಸಿದಿ. ಎಂತಂದ ಅವ ಈಗ ನಾಳೆ ಬೆಳಗತ್ತೆ 8 ಗಂಟೆ ಪಪ್ಪ ಕೇಳಿದೆ ನಮ್ಮ ಮನೆಗೆ ಹೋಯ್ಕನ. ದರ್ಶನ ಮಾಡುವ ಸಾವುಕಾರ ಹೇಳಲ್ಲ ನಾ ನಿಮ್ಗೆ. ದರ್ಶನದಾಗ ಏನಾರು ಬತ್ತತ್ತ ಹಂಗಪ್ಪ. ಪೊಲೀಸಿಗೆ ಇದಕ್ಕೆ ಹೇಳಿತ್ತಲ್ಲ ಮರ, ಕಂಪ್ಲೇಂಟ್ ಕೊಟ್ಟಿತ್ತಲ್ಲ, ಮತ್ತೆ ಅದೆಲ್ಲ ಬೇಕನ? ಎಂತ ಹೇಳೋದು ಸಾವುಕಾರ, ಈ ಪೊಲೀಸರೆಲ್ಲ ಬ್ಯಾಡ ಸಾವುಕಾರ. ನಾ ಹೇಳ್ತೀನಿ ನಿಮ್ಗೆ, ದರ್ಶನ ಮಾಡುವ ಏನಾರು ಹಳೇದು ಹೇಳದೆ ಏನಾರು ಇದ್ರೆ ಬತ್ತತ್ ಯಾರಿಗೆ? ಸುಮ್ಮನೆ ಐಕಾಣಿ ಪ್ರಶ್ನೆ ಮರ, ಅದೆಲ್ಲ ಬ್ಯಾಡ. ಸುಮ್ಮನೆ ಐಕಾಣಿ ಸಾವುಕಾರ. ನಾ ಇದ್ನಲ್ಲ ಸಾವುಕಾರ, ನೀವು ಮಂಡಿ ಬಿಸಿ ಮಾಡಬೇಡಿ. ನಾ 20 ನೀವು ಮಂಡಿ ಬಿಸಿ ಮಾಡಬೇಡಿ, ಗೊತ್ತಾಯ್ತಾ? ನಾನು ಕಣ್ಕಂತೀನಿ, ನೀವು ಟೆನ್ಷನ್ ಮಾಡಬೇಡಿ. ನಾ ಇದ್ದೀನಿ ಸಾವುಕಾರ.
ಸರ್ ನಮಸ್ಕಾರ. ಏನು ಪುಟ್ಟ ಏನಾದ್ರು ಸಿಕ್ಕಿದ್ನ ಸರ್ ನಿಮ್ಗೆ? ನಮಗೂ ಸಿಗ್ಲಿಲ್ಲ. ಯಾರು ಟೀಚರ್ ಫೋನ್ ಮಾಡಿದ್ರ ಪುಟ್ಟ ಕಳೆದೋದ್ ಬಗ್ಗೆ? ಯಾರು ಫೋನ್ ಮಾಡ್ಲಿಲ್ಲ. ನಾವು ಎಲ್ಲ ಕಡೆ ಹೋಗಿ ಬಂತ, ಎಲ್ಲೂ ಸಿಕ್ಲಿಲ್ಲ ಮಾರ್ರೆ. ನಾವು ಇವನು ಎಲ್ಲ ಕಳಿಸಿ ಕೊಟ್ಟಿ, ಸಿರಿಯಾರ ಹಳ್ಳಾಡಿ ಬಿತ್ಕಲ್ ಕಟ್ಟಿ ಎಲ್ಲ ಕಂಡ್ರು ಇಲ್ಲ ಮಾರ್ರೆ. ಒಂದು ಫೋಟೋ ಕೊಡ್ಬೇಕಿತ್ತು ಅವ್ನು, ನಂಗೆ ಫೋಟೋ ಬೇಕಿತ್ತು. ಬಂದೆ ಫೋಟೋ ತೆಗೆದುಕೊಂಡು ಮಗ ಅಲ್ಲಿ ಇತ್ಕಾನೆ, ಇಲ್ಲಿ ಮೇಲೆ ಇತ್ಕಾನೆ ಅಲ್ಲ ಇಲ್ಲಿತ್ತಲ್ಲ ಫೋಟೋ ಕೊಡ್ತೇವೆ ಅವನು. ಈಗ ಎಲ್ಲ ನೀವೆಲ್ಲ ಹುಡುಕಿರಿಯಾ? ನಾವೆಲ್ಲ ಇದು ಬೆಳಗಿಂದ ಹುಡ್ತಿದ್ದೇವೆ. ಇದು 1 ವರ್ಷದ ಹಿಂದೆ ತೆಗೆದು ಫೋಟೋ ಅಕ್ಕ. ಆದಷ್ಟು ಬೇಗ ಒಂದು ನನ್ನ ಮಗನ ಒಂದು ಹುಡುಕಿ ಕೊಡಿ ಮಾರ್ರೆ. ನಾನು ಪುಟ್ಟನ ಕಾಣಿದೆ, ನಂಗೆ ನಿದ್ರಿ ಬತ್ತಿಲ್ಲ ಇವತ್ತು. ಮನೆಯಲ್ಲಿ ನೀವು ಒಬ್ಬರೇ ಇರುತ್ತಾ? ಇಲ್ಲ, ನಾನು ನನ್ನ ಪುಟ್ಟ ಮತ್ತೆ ನಮ್ಮ ಮಂಜ. ನೀವು 3 ಜನ ಇರುದು? ನಾವು 3 ಜನ. ವೈಫ್ ಎಲ್ಲ ಹೋದ್ರು? ವೈಫ್ ಇಲ್ಲ. ವೈಫ್ ಇಲ್ಲ? ಇಲ್ಲ ಇಲ್ಲ ಇಲ್ಲ. ಅಲ್ಲ ಸಾವುಕಾರ್ರೆ, ನಾವು ಅದೇ ದರ್ಶನದೆಲ್ಲ ಮಾತಾಡ್ತದ. ಅಲ್ಲ ಸಾವುಕಾರ್ರೆ, ಅದು ದರ್ಶನ್ ಒಂದು ಟಿವಿ ನಂಗೆ ಕೇಸ್ ಕಾಣ್ತಿತ್ತಲ್ಲ, ಅಂದ್ರೆ ಅವನ ದರ್ಶನನ್ ಫ್ಯಾನ್ ಮಾರ್ರೆ, ಎಂತ ಮಾಡುದು ಹೇಳಿ. ಆದಷ್ಟು ಸಣ್ಣ ಕಣಗಿದ್ದ ಕಣ್ಕಣಿ ಅವನು ಸ್ವಲ್ಪ. ಇಲ್ಲ ಇಲ್ಲ, ಹೇಳಿಕ್ಕಾಗುದಿಲ್ಲ. ಅವ ಹಾಗೆಲ್ಲ ಇಲ್ಲ. ನಮ್ಮ ಹುಡುಗ ಅವ್ನು ನನ್ನ ಒಟ್ಟು 4 ವರ್ಷದಿಂದ ಇದ್ದ. ಅಲ್ಲಲ್ಲ, ಹೇಳಿಕ್ಕಾಗುದಿಲ್ಲ, ಒಂದು ನೋಡಿ ಅವನು. ಇಲ್ಲ ಇಲ್ಲ ಸರ್, ಹಾಗೇನು ಹುಡುಗ ಅಲ್ಲ ಅವ. ನಾವಾಗ ಸರ್ಚ್ ಮಾಡ್ತಾ ಇದ್ದೆ. ಆದಷ್ಟು ಬೇಗ ನಮ್ಮ ಪುಟ್ಟನ ಹುಡುಗಿ ಕೊಡಿ. ಫೋನ್ ಮಾಡಿ ಹೇಳ್ತೇವೆ. ಆಯ್ತು ಆಯ್ತು ಆಯ್ತು. ಏನ ಚಡಿ ಸರಿ ಆಯ್ತಲ್ಲ? ಸಾವುಕಾರ್ರೆ, ಈ ಪೊಲೀಸರ ಬಗ್ಗೆ ನಿಮ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಎಂತ ಗೊತ್ತಾ, ಇದು ಯಾವ ಥರ ಪೊಲೀಸರು ಸಾವುಕಾರ್ರೆ? ನಮ್ಮ ಹತ್ರ ಬಂದ್ಕೊಂಡು ಹುಡುಗನ ಬಗ್ಗೆ ನಿಮ್ಗೆ ಮಾಹಿತಿ ಇದ್ದಕ್ಕೆ ನಾವು ಮತ್ತೆ ಇವ್ರಿಗೆ ಪೊಲೀಸರ ಕೆಲಸ ಅಂತ ನಮ್ಮ ಮಾಹಿತಿ ಇಟ್ಟಿದ್ದಾರೆ. ನಮ್ಮ ಹತ್ರ ಅಂತ ಅದಕ್ಕೆ ಹೇಳದ್ ನಾನು ನಿಮ್ಗೆ ದರ್ಶನ ಮಾಡುವ ಅಂದ್ರೆ ಗೊತ್ತಾಯ್ತಾ? ಈಗ ಅದಕ್ಕೆ ಹೇಳದ್ ಅಲ್ಲ. ಈಗ ಮರ್ಯಾದೆ ಹೊತ್ತಿಲ್ಲ, ಮರ್ಯಾದೆಲ್ಲ ಬಿಡುವ ಸಾವುಕಾರ, ಬಿಡು ಬಿಡು. ಮರ್ಯಾದೆ ತೆಗಿಬೇಡ ಮಾರ. ಬೇಡ ಬೇಡ, ಅದು ಬೆಚ್ಕೊಂಡ್ರೆ ಬೇಡ, ಬಿಡುವ. ಅಲ್ಲ, ಪುಟ್ಟ ಸಿಗ್ತಾ ಹೋದಲ್ದ? ಸಿಗ್ತಾ ಈಗ ನಾಳೆ ನಾ ದುಡ್ಡ ಇದ್ನ ನಾವು ನಂಬರ್ 1 ಯಂತ್ರಾಂಗಂತ ಹೇಳುದಿಲ್ಲ. ಅವ ಒಳ್ಳೆ ಪಾತ್ರಿ ಅವ. ಹಂಗಪ್ಪ ಈಗ ನಾಳೆ ಬೆಳಗತ್ತೆ ಹೋಪ 8 ಗಂಟೆಗೆ, ಗೊತ್ತಾಯ್ತಾ? ಅವ್ನ ಮನೆಗೆ ಹೋಯ್ಕ? ಮನೆಗೆ ಹೋಪ. ಅವ್ನ ಮನೆಗೆ ಆಚೆ ಕಾಣ್ತಿಲ್ಲ ಅಲ್ದಾನ? ಬನ್ನಿ, ನಾ ಇದ್ನಲ್ಲ, ನಾ ಕರ್ಕೊಳ್ತೀನಿ. ಬೆಳಿಗ್ಗೆ 8 ಗಂಟೆಗೆ. ಅಕ್ಕ ಈಗ ತಡ ಆಯ್ತಲ್ಲ, ಮನ್ಕೊಂಡ್ ಹೋಯ್ ನಡಿ. ರಾತ್ರಿ 2 ಗಂಟೆ ಆತ ಬಂತು, ಇನ್ನು ಹುಡುಕಿ ಒಂದು ಚೂರು ಪುಟ್ಟಿನ ಬಗ್ಗೆ ಒಂದು ಚೂರು ಇನ್ಫಾರ್ಮೇಶನ್ ಸಿಕ್ಲಿಲ್ಲ ಇನ್ನು. ಹೌದು ಸರ್, ಎಲ್ಲಿ ಹೋಯ್ದ ಅಂತ ಗೊತ್ತಾತಿಲ್ಲಪ್ಪ. ನೀವು ಕರೆಕ್ಟಾಗಿ ಹುಡುಕಿದ್ರ ನೀವು? ಹೌದು ಸರ್, ಕೇಳಿ. ನಾನು ಆಗ ಗಾವಳಿಪೇಟೆಗೆ ಹೋದೆ. ಅಲ್ಲ ಫ್ಯಾಕ್ಟ್ರಿ ಇತ್ತಲ್ಲ, ಅಲ್ಲೆಲ್ಲ ಒಂದ್ ಸುತ್ತ ಹಾಕಿ ಬಂದೆ ಕಣಿ. ಗಾಡಿ ರಿಕ್ಷಾ ಸ್ಟ್ಯಾಂಡಿಗೆ ಹೋದೆ. ಅಲ್ಲ ಉಮೇಶ್ ಅಣ್ಣನ್ ರಿಕ್ಷಾ, ಮಾಣಣ್ಣನ್ ರಿಕ್ಷಾ ಎಲ್ಲ ಹುಡುಕ್ದೆ. ಗಾಡಿಗೆ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ ಇದ್ದ ಕಣಿ, ಅರುಣ ಬಾಬು ಅಂದೆ. ಅವ್ ಕಾಂಬಕ್ ಸಾಧಾರಣ ಮಕ್ಕಳ ಕಣಂಗಿದ್ದ. ಅವನ್ ರಿಕ್ಷದೊಳಗೆಲ್ಲ ಹುಡುಕ್ದೆ ಸರ, ಎಲ್ಲೂ ಇಲ್ಲ. ಅಷ್ಟೊತ್ತಿಗಿತ್ತಲ್ಲ ಈ ಪ್ರಭುಗಳ ಅಂಗಡಿ ಪಕ್ಕ ಒಂದು ಹೊಸ ಹೋಟ್ಲ್ ಓಪನ್ ಆಯ್ತು ಕಣಿ, ಹೋಟೆಲ್ ಮಂದರ್ತಿ. ಅಲ್ಲಿದ್ದೀನ? ಅಲ್ಲೇ ಅಂತ ಕೇಳಿ ನೀವು. ಅಲ್ಲ ಘಮ ಘಮ ಸ್ಮೆಲ್ ಸರ್. ಮಸಾಲೆ ದೋಸೆ ಇದೆ. ಆಯ್ಕೆ ಮಾಡಿ 2 ಮಸಾಲೆ ದೋಸೆ ತಿನ್ಕೊಂಡ, ಇನ್ನೊಂದು ಸುಕ್ಕಿನ ಉಂಡೆ ತಿನ್ಕೊಂಡ, ಒಂದ್ ಚಾ ಕುಡ್ಕೊಂಡು ಗಡ್ದು ಅನ್ಕೊಂಡೆ. ಹಿಂದೆ ಮಾರ್ರೆ ಬರೀ ತಿನ್ಲಾಯ್ತಲ್ಲ. ಹುಡುಕಿಯಲ್ಲಿ ಹುಡುಕಿಯಲ್ಲಿ ಕರೆಕ್ಟಾಗಿ ಹುಡುಕಿಯಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಹುಡುಕಿಯಲ್ಲಿ. ಅಲ್ಲೆಲ್ಲ ಸರ್, ಎಲ್ಲಿ ಮದ್ವೆ ಕಡೆ ಇದೆಯಲ್ಲ, ಮದ್ವೆ ಕಡೆ ಹುಡುಕಿ ನೋಡಿ. ಅಲ್ಲೆಲ್ಲ ತೋರುದಿಲ್ಲ. ಈಗ ಅಲ್ಲಿ ಒಂದು ಕೆಲಸ ಮಾಡಿ, ಅಲ್ಲಿ ಕ್ರಿಶ್ಚಿಯರ್ ಉಂಟು ನೋಡಿ, ಅಲ್ಲಿ ಒಂದು ಹುಡುಕಿ ನೋಡಿ. ಲಾಸ್ಟ್ ನಿಮಗೆ ಹುಡುಕಿ ಅಲ್ಲಿ ಒಂದು ನೋಡಿ, ಹುಡುಕಿ ಬನ್ನಿ ಅಲ್ಲಿ. ಈ ಮೇಡಮ್ ಇನ್ನೂ ಅರ್ಧ ಗಂಟೆ ಯಾರು ಬರಲಿಲ್ಲ, ಎಲ್ಲಿ ಹೋದ್ರು ಮಾರ್ರೆ ಇವರು. ಹಲೋ, ಎಲ್ಲಿ ಹೋದ್ರಿ ನೀವು? ಬೇಗ ಬನ್ನಿ ಆಯ್ತಾ, ಬೇಗ ಬನ್ನಿ, ಅಲ್ಲಿ ಬೇಗ ಬನ್ನಿ. ನೀವು ಇಷ್ಟು ಲೇಟ್ ಮಾಡಿದ್ರೆ ಆಗುದಿಲ್ಲ. ನೀವು ಎಂತ ಡ್ಯೂಟಿ ಮಾಡ್ತೀರಿ ಮಾರ್ರೆ ನೀವು? ಬೇಗ ಬನ್ನಿ. ಹಲೋ, ಬಿಕ್ಕಲ್ ಕಟ್ಟೆಯಾ? ವಿಶ್ವನಾಥ್ನ.
ನಿಮ್ಮಲ್ಲಿ ಎಲ್ಲರೂ ಪುಟ್ಟ ಬಂದ್ರೆ ಹೇಳಿ ಆಯ್ತು, ನಾನು ಒಂದು ಫೋಟೋ ಮತ್ತೆ ಇದೆಲ್ಲ ಗ್ರೂಪಿಗೆ ಕಳಿಸ್ತೇನೆ ಈಗ. ಸೊರಲೆಲ್ಲ ಹುಡುಕ್ತೆ, ಎಲ್ಲೂ ಯಾರಿಗೂ ತೋರ್ಲಿಲ್ಲ. ಎಲ್ಲೂ ಇಲ್ಲ. ಎಲ್ಲೂ ಇಲ್ವಾ? ಈ ಒಂದು ಕೆಲಸ ಮಾಡುವ, ಲಾಸ್ಟ್ ಆಪ್ಷನ್ ಇರುತ್ತೆ ನಮಗೆ. ಇಲ್ಲಿ ಒಂದು ಭೂತದ ಬಂಗಲೆ ಉಂಟು ನೋಡಿ, ಅಲ್ಲಿ ಹೋಗಿ ನೋಡುವ ಲಾಸ್ಟ್. ಸೌಕರ್ಯ ನೀವಿಲ್ಲೇ ನಿಂತ್ಕೊಳ್ಳಿ, ನಾವು ಹೋಗಿ ಮಾತಾಡ್ಸ್ಕೊ ಬರ್ತೀಯಾ? ಎಂತದ ಮಂಜಿನ ಮರ ಹೌದು ಮರ, ಆ ಪೇಪರ್ ಓದ್ತಾ ಕೂಕಣ ಮರ ಮುಳುಗಿ ಹೋಯ್ತಿದ್ರೊಳಗೆ. ನಂಗೆ ಒಂದ್ಸಲ ಮೈ ಮೇಲೆ ಬಂದಂಗ ಆಯ್ತು ಮರ. ಮರ ಪೇಪರ್ ಓದತ್ತಿ ನಂಗೆ ಯಾರು ಹೆಸರು ಆಗಿ ಆಪ್ ಮರ ಎಂತ ಗೊತ್ತಾ ಸೌಕರ್ ಬಂದಿರಲ್ದ? ಹೌದು ಕರ್ಕೊ ರೆಡಿ ಇದೆಯಾ? ಹೌದು ಮರ, ನಾವೆಲ್ಲ ರೆಡಿ ಆಯ್ತು ಮರ. ಹೊಟ್ಟಿಲ್ಲ ಮರ. ಸೌಕರ್ ರೆಡಿ ಇದ್ದ. ದುಗ ಸೌಕರ್ ಶುರು ಮಾಡ್ಕೊಂಬ. ಏ ಮಣಿಯ ಮರ ತಗೋಬಾ. ನಂಬಿದಂತ ಕುಟುಂಬ ನನ್ನ ಸನ್ನಿಧಾನಕ್ಕೆ ಬಂದಿದ್ದೀಯಾ? ನನ್ನಿಂದ ಏನಾಗ್ಬೇಕು ಕುಟುಂಬ? ದೇವ್ರೆ ಅದೇ ನಮ್ ಸಾವುಕಾರ ಇದ್ರಲ್ಲ, ಊರಿನ ಸಾವುಕಾರ, ಹೌದು, ಅವ್ರ ಮಗ ಪುಟ್ಟ ಕಳೆದೊಯ್ದ. ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿರ, ಅವ್ರಿಗೆ ಪೊಲೀಸರ ಮೇಲೆ ನಂಬಿಕೆ ಹೋಯ್ತಿ. ಏನ್ ಕುಟುಂಬ? ದೇವ್ರೆ ಕುಟುಂಬ ಅದೇ ಪೊಲೀಸರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂಬ್ರ, ಅದಕ್ಕೆ ಈಗ ದೇವ್ರು ನಂಬ್ಕೊಂಡ್ ಬಂದಿರ್. ಹೌದಾ? ಹಾ, ನಂಬಿದಂತ ಕುಟುಂಬ ಇಂದು ನನ್ನ ಸನ್ನಿಧಾನಕ್ಕೆ ಲೇಟಾಗಿ ಬಂದಿರಬಹುದು. ನೀನು ಲೇಟ್ ಆಯ? ಹೌದು, ತಡವಾಗಿ ಬಂದಿರಬಹುದು. ಹಾ, ಹೌದಲ್ವಾ? ಹೌದೌದು. ನನ್ನ ಸನ್ನಿಧಾನಕ್ಕೆ ಎಷ್ಟು ಗಂಟೆ ಬರ್ಬೇಕಿತ್ತು ಗೊತ್ತಾ ನೀನು? ನಾವು ಇವತ್ತು ಬಹಳ ಲೇಟ್ ಆಗಿದೆ. ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ದೇವ್ರೆ, ನಾವು ಬೆಳಗತ್ತೆ ಬಂದಿತ್ತು, ಈಗ ಸ್ವಲ್ಪ ಸಮಯ ಸಂದರ್ಭ ಇಲ್ಲ ಇವತ್ತು ನಮಗೆ. ಹಾ, ಹೌದು ಕುಟುಂಬ. ದೇವ್ರೆ ಕುಟುಂಬ ದೇವ್ರೆ ಸಮಯ ಸಂದರ್ಭ ಉಂಟು ಇವತ್ತು? ಉಂಟಾ? ಇಲ್ಲ ಇಲ್ಲ ದೇವ್ರೆ, ಇಲ್ಲ ಇಲ್ಲ ಎಂತಕ್ಕಂದ್ರೆ ಟೈಮ್ ಇಲ್ಲ. ಹೌದು ದೇವ್ರು, ದೇವ್ರೊಳ್ಳೆ ಇಂಗ್ಲಿಷ್ ಮಾತಾಡ್ತಿತ್ತು. ದೇವ್ರೆ ಈಗ ಅದೇ ನಮ್ಮ ಸಾವುಕಾರ ನಿಮ್ಮನ್ನೇ ನಂಬ್ಕೊಂಡು ಬಪ್ಪಕ್ಕೆ ಹೋಗಿ ಏನಾದ್ರು ಪರಿಹಾರ ಸಿಕ್ಕತ್ತಂದಳಿ ಬಂದಿರ್, ಅವ್ರಿಗೆ ಏನಾದ್ರು ಒಂದು ಪರಿಹಾರ ಕೊಡ್ಕಲ್ಲ ದೇವ್ರೆ. ಸಾಹುಕಾರರು ಬಂದಿದ್ದಾರೆ ಇವತ್ತು ನನ್ನ ಸನ್ನಿಧಾನಕ್ಕೆ. ಹೌದು, ಬಹಳ ವರ್ಷಗಳಾಯ್ತು ನಿಮ್ಮ ಸಾಹುಕಾರರು ಬರ್ದೆ ನನ್ನ ಸನ್ನಿಧಾನಕ್ಕೆ. ಹೌದು, ಅವ್ರಿಗೆ ದಿನ ತಾಪತ್ರ ಇಲ್ಲಪ್ಪ.
ಅವ್ರಿಗೆ ದಿನ ತಾಪತ್ರ ಇಲ್ಲ ದೇವ್ರೆ. ದಿನ ತಾಪತ್ರ ಇಲ್ಲ. ತಾಪತ್ರ ಇರುವಾಗ ನನ್ನನ್ನು ನೆನೆಸ್ಕೊಳ್ಳುವುದು ಕುಟುಂಬ ನೀನು. ಹಂಗೆಂತ ಇಲ್ಲ. ಹೌದು, ಮುಂದುವರ್ಸು ದೇವ್ರೆ. ಒಂದೇನಾರು ಪರಿಹಾರ ಕೊಡ್ಕಲ್ಲ ಅಂದೇಳಿ. ಪರಿಹಾರ ಕೊಡ್ತಾನೆ, ಏನಂತ ಕೇಳು ದೇವ್ರೆ. ಈಗ ಪುಟ್ಟ ಇದ್ನಲ್ಲ, ಹೌದು, ಅವ ಒಬ್ನೇ ಇಪ್ಪದವ್ರಿ, ನಿಮ್ಗೂ ಗೊತ್ತಲ್ಲ. ಹೌದು. ಅವ ಏನಾರು ಮಾಡಿ ಅವ ವಾಪಸ್ ಮನೆ ಬಾಗ್ಲಿ ಬರ್ಕಂಬುದು ಅವ್ರ ಆಶೆ. ಕುಟುಂಬ ಹಾ, ನಾನು ನಂಬಿಕೊಂಡು ಇಲ್ಲಿವರೆಗೆ ಬಂದಿದ್ದೀಯ. ಹೌದು ಹೌದಲ್ವಾ? ಹೌದೌದು. ನಿಮ್ಮ ಸೌಕಾರ ಪುಟ್ಟ ಕಳೆದೋಗಿದ್ದಾರಂತ ಹೇಳ್ತಾ ಇದ್ದೀನ ಕುಟುಂಬ. ಹೌದು. ನಿನ್ನ ಸೌಕಾರ ಮಗ ನೀರಿರುವ ಕೊಳಲಲ್ಲಿ ಕ್ಷೇಮವಾಗಿದ್ದಾನೆ. ನೀರಿಳು ಕೊಳಮ. ಹೌದು, ನಿನ್ನ ಸೌಕಾರ ಮಗ ನೀರಿರುವ ಕೊಳದ ಕೆಳಗೆ ಕ್ಷೇಮವಾಗಿದ್ದಾನೆ. ನಾಳೆ ಬೆಳಗ್ಗೆ ಒಬ್ಬರವ್ರಿಗೆ ನಿನ್ನ ಮನೆ ತಿಳಿಸೋದು ನನ್ನ ಜವಾಬ್ದಾರಿ. ಸೌಕರ್ಯ ಅಲ್ಲ, ಕೂಕಣಿ. ಏನ್ ಕುಟುಂಬ ಗೊತ್ತಾಯ್ತಲ್ಲ? ಈ ನಾಳೆ ಬೆಳಿಗ್ಗೆ ಒಳಗೆ ನೀವು ತಲುಪಿಸ್ತೀರಿ ಅಲ್ಲ ದೇವ್ರೆ? ಹೌದು. ಅಲ್ಲ ಅದಡ್ಡಿಲ್ಲ, ಆರ ಕ್ಷೇಮ ಇರ್ತನಾ? ಕ್ಷೇಮವಾಗಿ ತಲುಪಿಸುವ ಜವಾಬ್ದಾರಿ ನನ್ನದು. ಹೌದಲ್ಲ? ಅಡ್ಡಿಲ್ಲದು ದೇವ್ರೆ. ಮುಂದುವರ ಕೇಳು. ಇನ್ನೊಂದು ಪ್ರಶ್ನೆ ಇದಿತ್ತು. ಸಾವುಕಾರಿ ಮುಂದುವರ ಕೇಳು. ಸಾವುಕಾರಿ ಕೂತ್ಕೊಂಡಲ್ಲೇ ಕೂತ್ಕೊಳ್ಳುವುದು ಯಾವಾಗ್ಲೂ. ಇನ್ನೇನಾದ್ರು ಕೇಳಕುಂಟ ಕುಟುಂಬ? ಇತ್ತು, ಒಂದ್ ಕೆಂಕಿದಿತ್ತು. ಹೇಳಿ ಸೌಕರ್ಯ ನೀವು ಕೂಕಂತ್ರಿ ದೇವ್ರೆ. ದೇವ್ರೆ, ಸಾವುಕಾರಿಗೇನೋ ಪರಿಹಾರ ಸಿಕ್ತು, ನಂಗೂ ಒಂದು ಸಣ್ಣ ಸಮಸ್ಯೆ ಇತ್ತು. ಏನ್ ಕುಟುಂಬ ನಿನ್ನ ಸಮಸ್ಯೆ ಹೇಳಿಕೊಳ್ಳಿ. ಅದು ಏನದು ದೇವ್ರ, ಒಂದು 5-6 ತಿಂಗಳಿಂದ ಮುಂದಿಂದ ಬರ ಹಿಂದಿಂದ ಗುರು ಶಬ್ದ ಜಾಸ್ತಿ ಆಯ್ತು ಜೀವದಂಗ ಕುಟುಂಬ. ಏನ್ ಕುಟುಂಬ? ಕಟ್ಟ ಏನ್ ಕುಟುಂಬ ಅಂದೆ ನೀನು? ಒಂದ್ ಸ್ವಲ್ಪ ಶಬ್ದ ಜಾಸ್ತಿ ಆಯ್ತು ಜೀವದಂಗ. ಶಬ್ದ ಜಾಸ್ತಿ ಆಗಿದೆ ನಿಮಗೆ? ಅಲ್ಲ, ನಾನು ಅದಕ್ಕೆ ರಿಂಗ್ ಟೋನ್ ಎಲ್ಲ ಹೈಕೊಂಡಿದ್ದೇವೆ, ಅದೆಂತ ಪ್ರಯತ್ನಕ್ಕೆ ಬರಲಪ್ಪ. ಒಳ್ಳೇದುಂಟಾ? ನಾನು ನಿನಗೊಂದು ಲಿಂಬೆಹಣ್ಣು ಕೊಡ್ತೇನೆ. ಆ ಲಿಂಬೆಹಣ್ಣು ತಗೊಂಡು ಬಿಸಿನೀರೆಲ್ಲ ಹಾಕೊಂಡು ಶರ್ಬತ್ ಮಾಡಿ ಕುಡಿ. ಅಲ್ಲ, ನಾನೀಗ 6 ತಿಂಗಳಿಂದ ಮಾಡುತ್ತದೆ. ನೀನು 6 ತಿಂಗಳು ಮಾಡಿ ನನ್ಗೆ ಲಿಂಬೆಹಣ್ಣಿಂದನ? ನಾನು ಕೊಟ್ಟು ಲಿಂಬೆಹಣ್ಣ? ಆಯ್ತು ದೇವ್ರು. ದೇವ್ರು ಕೊಡುವ ಲಿಂಬೆಹಣ್ಣು ತಗೋ, 1 ಗ್ಲಾಸ್ ಬಿಸಿನೀರು ತಗೋ, ಶರ್ಬತ್ ಮಾಡಿ ಕುಡು. ಇನ್ನು ಎಲ್ಲಾ ಕಾಯಿಲೆಗಳು ವಾಶ್ವತ್. ಇನ್ನೊಂದು ಎಂತ ಹೋದಂಗಾಯ್ತಪ್ಪ. ದೇವ್ರೆ, ಮತ್ತೇನಾದ್ರು ಕೇಳಕ್ಕುಂಟ? ಬೇರೆ ಎಂತ ಇಲ್ಲ. ಯಾರು ಇಲ್ಲ ಇವತ್ತು ಕೇಳು. ಬೆಳಗಿನ ಜಾಮ ಯಾರು ಹತ್ರ?
ಎಲ್ಲಿದ್ರಿ ಮಾರ ನೀವು ಅಲ್ಲ ಹುಡುಕುದು ಬಿಟ್ಕೊಂಡ ರಾತ್ರಿ 4 ಗಂಟೆ 5 ಗಂಟೆ ಹತ್ತು ಈಗ ನೆಚ್ಚತ್ತಿಲ್ಲ ಈಗ ನಿಮ್ ಮನೆ ಮಠ ಇಲ್ಲ ಅಂದ್ರೆ ನಂಗೆ ಮನೆ ಮಠ ಇಲ್ಲ. ಹಾ ಹೇಳಿ ಎಂತ ಗೊತ್ತಾ ಈಗ ಎಲ್ಲ ಹುಡುಗರು ಸಿಕ್ಲಿಲ್ಲ ಈಗ ಲಾಸ್ಟ್ ಅಂದ್ರೆ ಈಗ ಎಂತ ಗೊತ್ತಾ ಗಾಡಿ ಡ್ಯಾಮ್ ಹತ್ರ ಒಂದು ಹುಡುಗಿ ಕಾಣಕ್ಕೆ ಈಗ ಲಾಸ್ಟ್ ಮಟ್ಟಿಗೆ ಅಲ್ಲೊಂದು ಹುಡುಗಾಂಬ ಎಂತ ಮಾಡೋದು ಅದಿಲ್ಲ ಅಲ್ವಾ ಹುಡುಗಿ ಮನೆ ಅಲ್ಲಿ ಕಾಣಿ ಕಾಪಾಡಿ ಕಾಪಾಡಿ ಅಯ್ಯೋ ಅಯ್ಯೋ ಮೇಡಮ್ ಪುಟ್ಟ ಸಿಕ್ಕಿದಂತ ಕಾಲ್ ಮಾಡಿ ಅವ್ರ ಮನೆಗೆ ಹೇಳಿ ಅಲ್ಲಿ. ಹಲೋ 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 ಮಂಜು ಅವರೇ, ಹಲೋ ಕೇಳ್ತಿದ್ಯಾ? ಹಲೋ ಹಲೋ ಮಂಜು ಅವರೇ ಕೇಳ್ತಿದ್ಯಾ? ನಮ್ ಕೇಳ್ತಾ ಇಲ್ಲ ಇಲ್ಲಿ, ಕೇಳ್ತಿದ್ಯಾ? ನಮ್ ಪುಟ್ಟ ಸಿಕ್ಕಿದಾನೆ, ನೀವು ಒಂಚೂರು ಸ್ಟೇಷನ್ ಕಡೆ ಬಂದು ಹೋಗಿ. ಹಲೋ ಹಲೋ ಹಾ ಮೇಡಮ್ ಹೇಳಿ. ನೆಟ್ವರ್ಕ್ ಮಾರೆ ಕೇಳ್ತಿದ್ಯಾ ಸರ್? ಹಾ ಕೇಳ್ತಿದ್ದೆ ಹೇಳಿ ಮೇಡಮ್. ಪುಟ್ಟ ಸಿಕ್ಕಿದಾನೆ. ಹೌದಾ? ಒಂಚೂರು ಸ್ಟೇಷನ್ ಕಡೆ ಬಂದು ಹೋಗಿ. ಹಾ ಸರಿ ಸರಿ ಬರ್ತೇವೆ ಸಾವ್ಕಾರೆ. ಪುಟ್ಟ ಸಿಕ್ಕಿ ನಮ್ರ ಹೋಪ 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 ಸಿಕ್ಕಿ ನಮ್ರ ಪುಟ್ಟ ಪುಟ್ಟ ಇಲ್ಲಿ ನಮ್ಮ ಪುಟ್ಟ ಇಲ್ಲ ನಮ್ಮ ಪುಟ್ಟ ಇಲ್ಲ. ಮೇಡಮ್ ಅವ್ರೆ ಪುಟ್ಟ ಕರ್ಕ ಬನ್ನಿ ಅಲ್ಲಿ. ಪುಟ್ಟ ಪುಟ್ಟ ನನ್ನ ಮಗನ ಕಾಣದೆ ಬಾ ಪುಟ್ಟ ಬಾ ಮಗ ಬಾ. ನಿಲ್ರಿ 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 ಸ್ವಾಮಿ, ಕೇಸ್ ಇನ್ನು ಕ್ಲೋಸ್ ಆಗಿಲ್ಲ, ಇನ್ನು ತಪ್ಪು ಮಾಡಿದ್ದೆ ನೀವು ಒಪ್ಕೊಳ್ತೀರಾ, ನಾನು ಬಾಯ್ ಹೇಳ್ಬೇಕಾಗ್ತದೆ ನಿಮಗೆ. ನೀವೇ ಬಾಯ್ ಬಿಡ್ಲಿ ಅಂದ್ರೆ ನಾನೇ ಹೇಳ್ಬೇಕು. ತಪ್ಪು ಮಾಡಿದ್ದು ಯಾರು? ನೀವ ಯಾರು? ನಾವು ಏನ್ ತಪ್ಪು ಮಾಡಿದ್ದೀವಿ ಪೊಲೀಸರೇ? ನಮ್ಮ ಮಗ ಪುಟ್ಟ ಕಳೆದು ಹೋಗಿದ್ದ, ಅದೇ ಟೆನ್ಷನ್ ಅಲ್ಲಿ ನಾವಿದ್ದೇವೆ. ಕೇಳಿ ಇವನ್ನ ಏನಂತ. ನಿನ್ನೆ ನಾಲ್ಕೂವರೆಗೆ ಬಿಟ್ಟು ಶಾಲೆ ಬಿಟ್ಟು ಪುಟ್ಟನ ಕರ್ಕೋಗಿ ಇವ್ರ ಮನೆಗೆ ಬಿಟ್ಟಿದ್ದು ಮತ್ತೆ ಯಾರು? ನೀನಲ್ದಾನ? ಈಗ ಮಾತಾಡ. ನಿನ್ನೆ ಕಣ್ಣ ಹೇಳಿದೆ ನಿಮಗೆ, ಹೇಳಲಿ ನಾನು ನಿಮಗೆ. ಕೇಳಿ ಅವ್ರನ್ನ. ಉಂಡ ಮನೆಗೆ ದ್ರೋಹ ಬಗಿದ್ಯಾನ ಮಂಜ? ಎಂತ ಮಾಡಿದೆ ಹೇಳ? ಮಗನ ಎಲ್ಲಿ ಕರ್ಕೊಂಡು ಹೋಯ್ದು ಹೇಳ ನೀನ? ಎಲ್ಲಿ ಕರ್ಕೊಂಡು ಹೋಯ್ತು ಹೇಳ? ಹೌದು ಸಾವುಕಾರ, ನಾನೇ ಎಲ್ಲ. ನಿಮ್ಗೆ ಇವ ಯಾರಂದೇಳಿ ಗೊತ್ತಿತ್ತ ಸಾವುಕಾರ? ಇವ ಊರಿನರವ, ಅವನನ್ನು ಎಲ್ಲರೂ ಮರಲ ಅಂದೇಳಿ ಹೇಳ್ತಾರೆ. ಅವ ಯಾರಂದೇಳಿ ಗೊತ್ತಿತ್ತ ನಿಮ್ಗೆ? ಅದೆಲ್ಲ ಹೋಯ್ಲಿ ಸಾವುಕಾರ, ನಿಮ್ಗೆ ನಾನು ಯಾರಂದೇಳಿ ಗೊತ್ತಿತ್ತಾ? ನಿಮ್ಗೆಲ್ಲ ಗೊತ್ತಿದ್ದಿಲ್ಲ ಬಿಡಿ ಸಾವುಕಾರ. ಅಲ್ಲ ಗೊತ್ತಿದ್ರು ನೀವೇನು ಹೇಳುದಿಲ್ಲ ಬಿಡಿ. ಕತೆ ಅಂತ ನಾ ಹೇಳ್ತೀನಿ ನಿಮ್ಗೆ. 8 ವರ್ಷದ ಹಿಂದೆ ಇವ್ರ ಹೆಂಡತಿ ಮತ್ತೆ ಈ ಮರಲ ಇದ್ನಲ್ಲ ಇವನ್ ಹೆಂಡತಿ ಒಂದೇ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೀರಿ. ಇಬ್ರಿಗೂ ಹೆರಿಗೆ ನೋವಾಗ ರಾತ್ರೋರಾತ್ರಿ ಇಬ್ರು ತೀರ್ಕೊಂಡ್ರು. ಆದ್ರೆ ಒಂದೇ ಒಂದು ವ್ಯತ್ಯಾಸ ಇದ್ದಿತ್ತು, ಎಂತ ಗೊತ್ತಿತ್ತಾ? ಇವ್ರ ಹೆಂಡತಿ ಹಾಗೆ ತೀರ್ಕೊಂಡ್ರು, ಆದ್ರೆ ಇವನ್ ಹೆಂಡತಿ ಇದ್ರಲ್ಲ ಒಂದು ಮಗಿನ ಹೆತ್ತು ತೀರ್ಕೊಂಡ್ರು. ಅದೇ ಮಗಿನ ಇವ್ರು ರಾತ್ರೋರಾತ್ರಿ ಕದ್ಕೊಂಡು ತಂದು ಬೆಳೆಸ್ರು. ಈ ಮಗು ನಿಮ್ದಲ್ಲ ಅಲ್ಲ ಸಾವುಕಾರ್ರೆ? ಹಂಗ ನೀ ಯಾರ? ಹೇಳ್ತಿ ಸಾವುಕಾರ, ನಾನು ಬೇರೆ ಯಾರು ಅಲ್ಲ, ಇವನ್ ತಮ್ಮ. ನಾವು ಸಣ್ಣ ಪ್ರಾಯಕ್ಕೆ ಬೆಂಗಳೂರಿಗೆ ಹೋಗಿದ್ವಿ ಹೋಟ್ಲ್ ಕೆಲಸಕ್ಕೆ. ಅಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಿತ್ತು. ಇವ ಹೆಂಡತಿ ತೀರ್ಕೊಂಡ ಟೈಮಲ್ಲಿ ಮನೆಗೆ ಬಂದ, ಊರಿಗೆ ಬಂದ. ಹೆಂಡತಿ ಮಗು ಎರಡೂ ಇಲ್ದಿದ್ದು ಕಂಡ್ಕೊಂಡು ಭಾರಿ ಮಂಡಿ ಬಿಸಿ ಆಯ್ತು ಇವನಿಗೆ. ಇವ ಅದೇ ಮಂಡಿ ಬಿಸಿಂಗೆ ಇವ ಮರಲೈ ಹೋದ. ನಾನು ಮತ್ತೆ ವಾಪಸ್ ಇವನ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತಾರು ಸಮ್ ಮಾಡು ಅಂದಡಿ ಅನ್ಸ್ಕೊಂಡೆ. ಆಗಿಲ್ಲ. ಇವ ಊರಂಗೆ ಹಿಂಗೆ ಬಿಟ್ರೆ, ಬೆಂಗಳೂರಂಗೆ ಹಿಂಗೆ ಬಿಟ್ರೆ ಆಗ್ಲಿ ಅಂತಂದೇಳಿ ನಾವು ಊರಿಗೆ ತಂದುಬಿಟ್ಟೆ ವಾಪಸ್ ಇವನ್ನ. ಹಾಗೆ ಇವ ಇಲ್ಲೇ ಒಂದು ಸಣ್ಣ ಮನೆಯೆಲ್ಲ ಮಾಡಿಕೊಟ್ಟೆ. ಆದ್ರೆ ನಂಗೊಂದು ಆಸೆ ಇದ್ದಿತ್ತು, ಎಂತ ಅಂದ್ರೆ ಸತ್ಯ ಅಂತ ಹೇಳಿ ತಿಳ್ಕೊಂಡ್ಕಂದೇಳಿ.
ಅದಕ್ಕೆ ನಾನು ಭಾರಿ ಕಷ್ಟಪಟ್ಟೆ. ಒಂದು 4 ವರ್ಷ ಎಲ್ಲ ಬದಿ ಎಲ್ಲರ ಹತ್ರ ಕೇಂಡು ಹಾಂಗು ಹಿಂಗೂ ನಂಗೆ ಸತ್ಯ ಗೊತ್ತಾಯ್ತು. ಆ ಟೈಮಲ್ಲಿ ನಾನು ಇವನಿಗೆ ನಿಮಗೆ ನಿಮ್ಮ ಮೇಲೆ ಒಂದು ಸೇಡ್ ತೀರ್ಸ್ಕೊಂಡ್ಕಂದೇಳಿ ನನಗೆ ಬಂತು. ಆದರೆ ನಿಮ್ಮೊಟ್ಟಿಗೆ ನಾ ಹ್ಯಾಂಗೆ ಸೇಡ್ ತೀರ್ಕೊಂಬುದು? ನಾನೊಬ್ಬ ಸಾಮಾನ್ಯ ಮನುಷ್ಯ, ನೀವು ದೊಡ್ಡ ಸಾಹುಕಾರರು. ನಿಮ್ಮೊಟ್ಟಿಗೆ ನಂಗೆ ಕಾನೂನಿನ ಹೋರಾಟ ಮಾಡೋಕಾತ ಸಾಹುಕಾರ್ರೆ. ಅದಕ್ಕೆ ನಾನು ಅದೇ ಸೇಡನ್ನು ಇಟ್ಕೊಂಡೆ ನಿಮ್ಮೊಟ್ಟಿಗೆ ಕೆಲ್ಸಕ್ಕೆ ಸೇರ್ಕೊಂಡೆ 4 ವರ್ಷದ ಹಿಂದೆ. ಕರ್ಕೊಂಡು ಹೋದ್ ನೀನೇನಾ? ಹೌದು ಸಾಹುಕಾರ್ರೆ. ಆ ಪುಟ್ಟನ್ನ ಸಾಯಂಕಾಲ ಶಾಲೆಯಿಂದ ಕರ್ಕೊಂಡು ಹೋದ್ ನಾನೇ. ಆಮೇಲೆ ಅದೇ ಪೊಲೀಸ್ ಸ್ಟೇಷನ್ನದು ಕಡೆಗೆ ದರ್ಶನದ್ದು ಎಲ್ಲ ನಾಟಕ ಮಾಡಿಸೋದು ನಾನೇ. ನಾಟಕ ಮಾಡಿಸಿದೆ ಅಂತ ಗೊತ್ತಾ ಸಾಹುಕಾರ್ರೆ? ನಿಮ್ಮ ಬಾಯಲ್ಲಿ ಏನಾದ್ರು ಸತ್ಯ ಬತ್ತ ಕಾಂಬ ಅಂದೇಳಿ, ನಿಮ್ಮ ಬಾಯಲ್ಲಿ ಸತ್ಯ ಬರಲೇ ಇಲ್ಲ ಸಾಹುಕಾರ್ರೆ. ನೀವು ಸತ್ಯ ಒಪ್ಕೊಂಡ್ಲೇ ಇಲ್ಲ. ಈಗ ನಾನು ಎಲ್ಲ ನಿಮಗೆ ಪ್ರೂಫ್ ಕೊಟ್ಟಿದೆ. ಹಂಗಪ್ಪ ಈಗ ಕಾನೂನು ನಿಮ್ಮ ಮೇಲೆ ಸರಿಯಾದ ಕ್ರಮ ತಕ್ಕಂತಂದೇಳಿ ಎಣಿಸ್ಕೊಂಡಿದೆ ಅಷ್ಟೇ. ಕರೆಕ್ಟ್ ಈಗ ಒಪ್ಕೊಂತ್ರೆ ಈಗ ಒಪ್ಕೊಂತ್ರೆ ನೀವು? ಇಡೀ ಊರಿಗೆ ಸಾಹುಕಾರ ನಾನು. ಆದ್ರೆ ದೇವರು ನನಗೆ ಆಸ್ತಿ ಕೊಟ್ಟಿದ್ದ, ಐಶ್ವರ್ಯ ಕೊಟ್ಟ, ಅಂತಸ್ತು ಕೊಟ್ಟ, ಎಲ್ಲ ಕೊಟ್ಟಿದೆ. ಆದ್ರೆ ನನಗೊಂದು ಕೊರತೆ ಇತ್ತು. 8 ವರ್ಷದ ಹಿಂದೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋದ್ಲು. ಆದರೆ ನನ್ನ ಆಸ್ತಿಗೆ ವಾರಸುದಾರ ಯಾರೂ ಇರಲಿಲ್ಲ. ಆದ್ರೆ ಒಂದು ಮಗು ಬೇಕಿದ್ದಿತ್ತು. ಆಸ್ಪತ್ರೆಯಿಂದ ಇವನ ಮಗನ ನಾನು ಕರ್ಕೊಂಡು ಬಂದು ನಾನು ಸಾಕಿದೆ. ಅದು ಸತ್ಯ ಯಾವತ್ತಿದ್ರೂ ಸತ್ಯವೇ. ಆದರೆ ಈಗ ನನ್ನ ತಪ್ಪು ನನಗೆ ಗೊತ್ತಾಯ್ತು. ಆದ್ರೆ ಅವ ನನ್ನ ಮಗ ಅಲ್ಲ. ನನಗೆ ನೀವು ಏನು ಕಾನೂನಿನಲ್ಲಿ ಶಿಕ್ಷೆ ಕೊಟ್ಟರು ನಾನು ತಗಂತೆ. ಅಲ್ಲ, ಈಗ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದು ತಗೊಳ್ತೇವೆ ನಾವು. ನಾನು ಅದಕ್ಕೆ ಬದ್ಧನಿದ್ದೇನೆ. ಮಕ್ಕಳ ಕಳ್ಳತನ ಒಂದು ಅಪರಾಧವಾಗಿದ್ದು ಮಾನವೀಯತೆಯ ವಿರುದ್ಧದ ಸಾಮಾಜಿಕ ಕೃತ್ಯವಾಗಿದೆ. ಇದು ಕುಟುಂಬವನ್ನೇ ಹಾಳು ಮಾಡುವ ಅಧರ್ಮೀಯತೆಗೆ ದಾರಿ ಮಾಡಿಕೊಡುತ್ತದೆ. ಹಾಗೆಯೇ ದತ್ತು ತೆಗೆದುಕೊಳ್ಳುವುದು ದಿಕ್ಕಿಲ್ಲದ ಜೀವವೊಂದಕ್ಕೆ ಬದುಕಿನ ಭರವಸೆಯನ್ನು ನೀಡಿದಂತಾಗುತ್ತದೆ. ಇದು ಸಮಾಜದ ಹೊಣೆಗಾರಿಕೆಯೂ ಹೌದು. ಹೀಗಾಗಿ ಭೂತಕಾಲ ನಾಟಕ ಮಕ್ಕಳ ಕಳ್ಳತನ ಅಪರಾಧದ ವಿರುದ್ಧ ಮತ್ತು ದತ್ತು ತೆಗೆದುಕೊಳ್ಳುವವರ ಪರವಾಗಿ ಸಂದೇಶವನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವಷ್ಟೇ.